ಕೃಷ್ಣ ಚವಾಣ ಅಂತ. ನಾನು ಆಲ್ರೆಡಿ ಸೂಪರ್ ಮಾರ್ಕೆಟ್ ಕೂಡ ತಗೊಂಡಿದ್ದೀನಿ. ಬಹಳಷ್ಟು ಜನರಿಗೂ ಕೂಡ ಅದನ್ನ ಕೊಟ್ಟಿದ್ದೀನಿ. ನಮಗೆ ಬಹಳಷ್ಟು ಅಡಚಣೆಗಳು ಬರುತ್ತೆ, ಯಾಕಂದ್ರೆ ಆಲ್ರೆಡಿ ಕೆಮಿಕಲ್ ಇರೋದ್ರಿಂದ ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಸೋರು. ನಾವು ಈ ಡೆವಲಪರ್ ಈ ಪ್ರಾಡಕ್ಟ್ ಅನ್ನು ಒಳ್ಳೇದೈತೆ ಅಂತ ಹೇಳಿದ್ರೆ ನಮ್ಗೆ 10-16 ಕ್ವಶನ್ಗಳು ಆಗ್ತಾರೆ. ಇದೇನ್ ಬಿಡಪ್ಪ, ನಾನು ಮೊನ್ನೆ ಹಾಕಿದ್ದೀನಿ, ಇಂಥ 100 ಬರ್ತವೆ, 1000 ಬರ್ತವೆ ಅಂತ. ಆದ್ರೆ ಕಾನ್ಫಿಡೆಂಟ್ ದಿಂದ ಹೇಳುವುದಾದ್ರೆ ವಿವಾ ಮಾರ್ಟ್ ಬಗ್ಗೆ ಹೆದರದೆ ನೀವು ರೈತರಿಗೆ ಹೋಗಿ ಹೇಳಿ. ಇದು ನಾನು 100% ಹೇಳ್ತೀನಿ. ಯಾಕಂತಂದ್ರೆ ನಾನು ಲಿಂಬೆ ಗಿಡಕ್ಕೆ ಹಾಕಿದ್ದೀನಿ, ಒಂದು ಡೆವಲಪರು 200 ಲೀಟರ್ ನೀರಿನಲ್ಲಿ ಅದನ್ನ ಕಲಬೆರಕೆ ಮಾಡಿ ಬಡ್ಡಿಗೆ ಹಾಕಿದ್ದೀನಿ. ಕೇವಲ 8 ದಿನದಲ್ಲಿ ಚಿಗರ್ ಹೊಡೆದ ಸ್ಟಾರ್ಟ್ ಆಗಿಬಿಟ್ಟೈತಿ. ಮತ್ತೆ ಅಳಸಂದಲ್ಲಿ ವಿಜಯನಗರ ತಾಂಡದಲ್ಲಿ ದಾಳಿಂಬೆ ಬೆಳೆಗೂ ಕೂಡ ಕೊಟ್ಟಿದ್ದೇವೆ. ಆ ರೋಡ್ ಬಲ್ಲಿ ಅವಲ್ಲ, ಅದನ್ನೆಲ್ಲ ನಾನು, ಮಾರುತಿ ಸರ್, ವಿಜಯ್ ಸರ್ 3 ಮಂದಿ ಕೂಡಿ ಡೆವಲಪರ್ ನಲ್ಲಿ ಹಾಕ್ತಾ ಇರುವಾಗ ಬದಿಗೆಸಿ ನೋಡ್ತಿದ್ರು. ಇದೇನೋ ಹೊಸ ತಂದಾರಲ್ಲ, ಇಂಥ 1000 ಬರ್ತವೆ, 1000 ಹೋಗ್ತಾರಂತ ಹೇಳಿದ್ರು ಕೂಡ ನಾವು ಅವ್ರ ಮಾತಿಗೆ ಅವು ಏನೋ ಕಿವಿಗೊಳ್ಳಾರ್ದೆ ಇದು ಹಾಕಿ ನೋಡಿ, ಬರ್ಲಿಲ್ಲ ಅಂದ್ರೆ ನಿಮಗೆ ಕ್ಯಾಸ್ದಾಗ ನಮ್ಮ ಕಂಪ್ನಿ ವಾಪಸ್ ಕೊಡುತ್ತೆ ಅಂತ ಹೇಳ್ಕೊತ ದಾಳಿಂಬೆ ಗಿಡಕ್ಕ ನಾವು ಡೆವಲಪರ್ ಡ್ರಿಂಚಿಂಗ್ ಮಾಡಿದ್ದೆವು. ಮುಂದೆ 3-4 ದಿನಕ್ಕೆ ಕಿಂಗ್ ಗ್ರೋತ್ ಮತ್ತು ಕಿಂಗ್ ಕಿಸಾನ್ ಇವೆರಡನ್ನ ಸ್ಪ್ರೇ ಮಾಡ್ಲಿಕ್ಕಾಗಿ ಅವನೇ ಫೋನ್ ಮಾಡಿ ಹೇಳ್ತಾನ, ನೀವು ಇದು ಎಲ್ಲಿ ತಂದಿರೋ ಮರ ಬಹಳಷ್ಟು ನಮಗೂ ಕೊಡ್ಲಿ ಅಂತ. ಆ ರೋಡ್ ಮೇಲೆ ನಿಂತವ್ರಿಗೆ ಹೋಗಿ ನಾವೇ ಹೇಳ್ದೆವು, ಯಾಕಪ್ಪ ನಮ್ಮ ಪ್ರಾಡಕ್ಟ್ ರಿಜೆಕ್ಟ್ ಬರ್ತದೋ ಇಲ್ಲೋ. ಯಾಕಂದ್ರೆ ಇಷ್ಟು ಜನರ ಮುಂದೆ ನಾನು ಮಾತಾಡಿದ, ನಾನು ಸ್ಟೇಜ್ ಕರೆದಿಲ್ಲ, ಆದ್ರೂ ನಾನು ಮಾತಾಡಕತ್ತೀನಿ. ಯಾಕೆ ಮಾತಾಡಕತ್ತೀನಿ ಅಂದ್ರೆ ಆ ಕಂಪ್ನಿ ಬಗ್ಗೆ ವಿಶ್ವಾಸ ಆಗಿಬಿಟ್ಟೈತೆ. ನಾನು 1000 ಜನ 1000 ಕ್ವಶನ್ ಕೇಳಿದ್ರು ಕೂಡ ಹೆದರದೆ ಅವರಿಗೆ ನೀವು ಆನ್ಸರ್ ಮಾಡಿ ಈ ಕಂಪ್ನಿ ಯಾವಾಗಲೂ ಕೈ ಬಿಡೋದು ಅಂತ ಹೇಳಿ. ಜೈ ವಿವಾ ಮಾರ್ಟ್. Thank you so much.